ಎಲ್ಲರೂ ಕೇಳ್ತಾ ಇದ್ರು ಸಚಿನ್ ರೈಡ್ ಮಾಡ್ತಿರೋ ಒಟ್ಟಿಗೆ ಅಂತೆಲ್ಲ, ಅದೆಲ್ಲ ಯಾವುದು ಪ್ಲ್ಯಾನೇ ಇಲ್ಲ. ಎಲ್ಲಾರು ಸಿಕ್ಕಿದ್ರೆ ಸಚಿನೇ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಫುಲ್ಲು ಪರದೆಲ್ಲ ಓಪನ್ ಇಟ್ಟಿದ್ದು, ಒಳ್ಳೆ ಬೀಗ ಬರುತ್ತೆ ಬೆಳಗ್ಗೆ ಎದ್ದಾಗ ಅಂತೇಳಿ. ಈಗ ಆಲ್ಮೋಸ್ಟ್ ಆಯಿತು 6:30 ಆಯಿತು, ಆಗಲೇ ಅಷ್ಟು ಬೆಳಕು ಬಂದಿದೆ. ಈಗ ನೋಡಿ ಹಿಂಗಿದೆ. ಎಷ್ಟು ವ್ಯೂ ಎಷ್ಟು ನೋಡಿದ್ರು ಸಾಕಾಗಲ್ಲ. ಅಲ್ಲೊಂದು ಯಾವುದೋ ಟೆಂಪಲ್ ಇದೆ ತುದಿಯಲ್ಲಿ. ಬೆಳಗ್ಗೆ ಟೀ ಕುಡಿತಿದ್ದಾರೆ ಎಲ್ಲರೂ. ಇಲ್ಲಿ ತುಂಬ ಕಡೆ ಈ ಮನೆಯೆಲ್ಲ ಒಂದು ಪಾಯಿಂಟೆಡ್ ಇರುತ್ತೆ ಈ ಥರ. ಅದು ಫಾರ್ ದ ರೀಸನ್ ಅಲ್ಲೆಲ್ಲ ನೋಡಿದರೆ, ಯಾಕಂತ ಹೇಳಿದರೆ ನಿಮಗೆ ಐಸೆಲ್ಲ ಸ್ನೋ ಬಂದು ನಿಂತರೆ ಅದೊಂಥರ ಜಾರಿ ಬೀಳ್ಬೇಕಂತೇಳಿ. ಮತ್ತೊಂದು ನೋಡಿದರೆ ಇಲ್ಲಿ ಎಲ್ಲ ತುಂಬ ಕಡೆ ಈ ಕಲ್ಲಿದ್ದು ಇದಿರುತ್ತೆ. ಒಂಥರ ಈ ನಾರ್ಮಲ್ ನಮ್ಮ ಕಡೆ ಇದರಲ್ಲ ಟೈಲ್ಸ್ ಅಲ್ಲ, ಮಂಗಳೂರು ಟೈಲ್ಸ್ ಥರ ಅಲ್ಲ, ಹೆಂಚು ಥರ ಅಲ್ಲ, ಆ ಕಡ್ಡಿ ಸ್ಲೇಟ್ ಕಲ್ಲು ಅಂತ ಹೇಳ್ತಾರಲ್ಲ ಆ ಥರ. ಪನ್ನೀರ್ ಪಿಸ್ಕೊಂಡು ಪನ್ನೀರ್ ಏನೋ ಪನ್ನೀರ್ ಒಂದು ಆತ ರೋಟಿ, ಪನ್ನೀರ್ ಪರಾಟ, ಪರಾಂತ. ಗುಡ್ ಮಾರ್ನಿಂಗ್. ಸೊ ನಾವು ಈಗ ಹೋಟೆಲ್ ಮಣಾಲ್ ರೆಸಿಡೆನ್ಸಿಯಿಂದ ಹೊರಡ್ತಾ ಇದ್ದೀವಿ. ಐ ಥಿಂಕ್ ಇದು Day 7. ಇಲ್ಲಿ ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ, ಒಳ್ಳೆ ವ್ಯೂ, ಒಳ್ಳೆ ಸರ್ವಿಸ್, ಒಳ್ಳೆ ಫುಡ್ಡು, ಸ್ವಲ್ಪ ಕಾಸ್ಟ್ಲಿ ಬಟ್ ಸ್ಟಿಲ್ ಪರವಾಗಿಲ್ಲ. 1500 ಪರ್ ಹೆಡ್, ನಮಗೆ ಟೋಟಲ್ 4500 ಆಯಿತು. ಸೊ ಬಟ್ ಸ್ಟಿಲ್ ಐ ಥಿಂಕ್ ಫಾರ್ ದ ವ್ಯೂ ಅದು ಕೊಡಲೇಬೇಕು ಮೋಸ್ಟ್ಲಿ. ಓಕೆ, ಇವಾಗ ನಾವು ಹೊರಡ್ತಾ ಇದ್ದೀವಿ. ಆನ್ ದ ವೇ ಟು ಐ ಥಿಂಕ್ ರಾಚೋ ಹೋಗಿ ಅಲ್ಲಿ ಇವರು ಬರ್ತಾರೆ, ನಮ್ಮ ಸಚಿನ್ ಶೆಟ್ಟಿ ಮತ್ತು ಅರ್ಜುನ್ ಪೈ ಅವರು ಸ್ಟಾರ್ಟ್ ಮಾಡಿದಾರಂತ ಆಲ್ರೆಡಿ ನಾರ್ಕಂಡದಿಂದ. ಸಮ್ವೇರ್ ನಮಗೆ ಹೇಗೂ ಆ್ಯಕ್ಚುಲಿ ನಾವೊಂದು 10-15 ಕಿಲೋಮೀಟರ್ಸ್ ವಾಪಸ್ ಹೋಗಬೇಕು ನಿನ್ನೆ ಬಂದ ರೂಟಿಗೆ. ಚಿತ್ಕುಲ್ ಸೈಡ್ ಹೋಗ್ಬೇಕಂದ್ರೆ ಕಲ್ಪ ಒಂದು ನಮ್ಮದು ಮೋಸ್ಟ್ ಐ ಥಿಂಕ್ ಇಷ್ಟರವರೆಗೆ ಬಂದಿದ್ದರಲ್ಲಿ ಐ ಥಿಂಕ್ ಒನ್ ಆಫ್ ದ ನೈಸೆಸ್ಟ್ ಪ್ಲೇಸ್ ಕಲ್ಪದು. ಒಳ್ಳೆ ವ್ಯೂ, ಒಳ್ಳೆ ವ್ಯಾಲಿ. ನನಗೆ ಆಲ್ಮೋಸ್ಟ್ ಲಾಚಂಗಲ್ಲಿ ಇದೇ ಥರ ವ್ಯೂ ಸಿಕ್ಕಿತ್ತು, ಅದು ಹಾಗೆ ಸಕ್ಕ ಚೆನ್ನಾಗಿತ್ತು. ಇಟ್ಸ್ ನೈಸ್, ಡೆಫಿನೆಟ್ಲಿ ರೆಕಮೆಂಡ್ ಯಾರು ಬಂದರೆ. ಅವ್ರೇನು ಆ್ಯಕ್ಚುಲಿ ಆ ಥರ ಅಂದರೆ ರಿಕ್ವೆಸ್ಟಲ್ಲಿ ಏನು ಮಾಡಿಲ್ಲ ಪ್ರಮೋಟ್ ಮಾಡಿ ಆ ಥರ ಏನಿಲ್ಲ. ಬಟ್ ಸ್ಟಿಲ್ ಐ ಮೀನ್ ಯಾವ ಥರ ನಾನು ಯೂಶ್ವಲಿ ಲೈಕ್ ಸರ್ವೀಸ್ ಅಥವಾ ನಾವು ನಮಗೆ ಟ್ರೀಟ್ ಮಾಡಿರೋದು ಚೆನ್ನಾಗಿದ್ದಿದ್ರೆ ಐ ಯೂಶ್ವಲಿ ಪ್ರಮೋಟ್. ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಒಳ್ಳೆ ಇದ್ದರೆ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಅವ್ರು ನಮಗೆ ಏನಾದ್ರು ಡಿಸ್ಕೌಂಟ್ ಕೊಡೋದಿದ್ರು ಇಟ್ ಸ್ಟಿಲ್ ಪ್ರಮೋಟ್. ಓ ಶಿಟ್, ಒಂದು ಕಡೆದು. ಓಕೆ, ನಿನ್ನೆ ಒಬ್ಬರು DM ಮಾಡಿದರು, ನೀವು ಹೇಗೆ ಅಂದರೆ ಪ್ಲೇಸ್ ಮೊದಲೇ ಪ್ರೀ ಬುಕ್ ಮಾಡಿ ಹೋಗ್ತೀರಾ ಅಥವಾ ಆನ್ ದ ವೇ ಹಾಗೆ ಹೋಗ್ತಾ ಬುಕ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಯೂಶ್ವಲಿ ದ ವೇ ವಿ ಟ್ರಾವೆಲ್
ಯಾವತ್ತು ಪ್ರೀ ಬುಕ್ ಮಾಡೋದೇ ಇಲ್ಲ. ಯಾಕಂತ ಹೇಳಿದರೆ ದ ಮೊಮೆಂಟ್ ಪ್ರೀ ಬುಕ್ ಮಾಡಿದ ಕೂಡಲೇ ನಿಮ್ಮ ಪ್ಲ್ಯಾನ್ ಒಂಥರ ಇಟ್ ವಿಲ್ ಅಟ್ಯಾಚ್ಡ್ ವಿತ್ ಟೂ ಮೆನಿ ಸ್ಟ್ರಿಂಗ್ಸ್. ನಿಮಗೆ ಅಲ್ಲಿಗೆ ಹೋಗಬೇಕಾಗತ್ತೆ, ಅದೇ ಬುಕ್ ಮಾಡಿದ ಅದೇ ಪ್ಲೇಸ್, ದೆನ್ ಯು ವಿಲ್ ಕೀಪ್ ರಶ್ಶಿಂಗ್. ನಿಮಗೆ ನಡುವೆ ಎಲ್ಲ ಪ್ಲ್ಯಾನ್ ಚೇಂಜ್ ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರಾಬ್ಲಮ್. ಅದೇ ಆ್ಯಕ್ಚುಲಿ ಯೂಶ್ವಲಿ ಪ್ರೀ ಬುಕ್ ಮಾಡಬೇಕಂತ ಅಗತ್ಯನೇ ಬರೋಲ್ಲ. ನಾವು ಇವಾಗ ಅಲ್ಲಿಂದ ಹೊರಟಿದ್ದು ಹಾಗೆ, ಯೂಶ್ವಲಿ ಬುಕ್ ಮಾಡಲ್ಲ. ಯಾವ್ದು ನಿಯರೆಸ್ಟ್ ಸಿಟಿ ಬರುತ್ತೆ ಅಲ್ಲಿ ಬಂದಾಗ ಗೋಯ್ ಬಿಬೋ ಹಾಕಿ ಸ್ಟೇ ಮಾಡೋದು. ಮೊನ್ನೆ ಒಂದು ಕಡೆ ನಾವು ಸ್ಟೇ ಮಾಡಿದ್ದು ಅದೇ ಥರ. ಅಥವಾ ಗೋಯ್ ಬಿಬೋ ಅಂತಲ್ಲ, ಲೈಕ್ ನಾಟ್ ಗೋಯ್ ಬಿಬೋ ಒಂದೇ ಆ್ಯಪ್ ಅಲ್ಲ, ಅದು ನಿಮ್ಗೆ ಬೇಕಾದದ್ದು ಯೂಸ್ ಮಾಡಿ. ನಾನು ಯೂಶ್ವಲಿ ಗೋಯ್ ಬಿಬೋ ಯಾಕೆ ಮಾಡ್ತೀನಿ ಅಂದರೆ ಸ್ವಲ್ಪ ಚೀಪ್ ಇರುತ್ತೆ, ಬಟ್ ಪ್ರಾಬಬ್ಲಿ ಇಟ್ಸ್ ಡಿಫ್ರೆಂಟ್ ಆನ್ ಬೇರೆ ಬೇರೆ ಇದರಲ್ಲಿ. ಫಸ್ಟಿಗೆ ಮ್ಯಾಪಲ್ಲಿ ರಿವ್ಯೂ ನೋಡಿ, ಅದರಲ್ಲಿ ನಿಮಗೆ ಒಳ್ಳೆ ರಿವ್ಯೂ ಇದ್ದರೆ ಅದು ಯೂಶ್ವಲಿ, ಆಮೇಲೆ ಅದು ಎಷ್ಟು ರೀಸೆಂಟ್ ಆಗಿದೆ ಆ ರಿವ್ಯೂ, ಅದೆಷ್ಟು ಜೆನ್ಯೂನ್ ಅಂತ ಕಾಣುತ್ತೆ, ಅದನ್ನು ನೋಡಿ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಅದರ ಐಡಿಯಾ. ಆಮೇಲೆ ನೆಕ್ಸ್ಟ್ ಅದೇ ಹೋಟ್ಲನ್ನು ಗೋವಾದಲ್ಲಿ ಸರ್ಚ್ ಮಾಡಿ ರೇಟ್ ನೋಡಿ ಎಲ್ಲಿ ಯಾರು. ಇಫ್ ಯು ಥಿಂಕ್ ಇಟ್ಸ್ ಟೂ ಮಚ್, ಒಂದು ಕೆಲಸ ಮಾಡಿ ಮ್ಯಾಪ್ ಹಾಕಿ ಡೈರೆಕ್ಟ್ ಹೋಟ್ಲಿಗೆ ಹೋಗಿ. ಐ ಮೀನ್ ಇಫ್ ಯು ಕುಡ್, ನಿಮಗೆ ಟೈಮ್ ಇದೆ ಅಲ್ಲಿ ಹೋಗಿ ಆ ಥರ ಹುಡುಕ್ಬೋದು ಅಂತಾದರೆ ಅಲ್ಲಿ ಹೋಗಿ ಅವ್ರ ಹತ್ರ ಡೈರೆಕ್ಟ್ ಡೀಲ್ ಮಾಡಿ ಕೇಳ್ಬೋದು. ಕೆಲವು ಸಲ ಹೋಟೆಲವರು ಕಡಿಮೆ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಹೀಗೆ ಬುಕ್ ಮಾಡ್ಬೋದು, ಅದರಲ್ಲಿ ಆ್ಯಪಲ್ಲಿ ಬುಕ್ ಮಾಡಿ ಡೈರೆಕ್ಟ್ ಹೋದರೆ ಡೈರೆಕ್ಟ್ ಅದು ಕೆಲವು ಸಲ ಆ್ಯಪಲ್ಲಿ ಕಡಿಮೆ ಇರುತ್ತೆ. ಈ ಇದರಲ್ಲಿ ಮಾತ್ರ ಏನಾಯಿತು ಅಂತ ಹೇಳಿದ್ರೆ, ಸ್ಪೆಷಲಿ ಫಾರ್ ನಾವು ಇವಾಗ ಹೋಗ್ತಾ ಇರೋದು ಟುವರ್ಡ್ಸ್ ಕಾಜಾ, ಆ್ಯಂಡ್ ಇದು ಇವಾಗ ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಸೀಸನ್, ಸೊ ಎಲ್ಲರೂ ಓಪನ್ ಇರೋಲ್ಲ, ಕೆಲವು ಲಿಮಿಟೆಡ್ ಇವರು ಮಾತ್ರ ಓಪನ್ ಇಟ್ಟಿರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ಈ ಥರ ತುಂಬ ಕ್ಯಾಂಪ್, ಈ ವಿಂಟರ್ ಇದು ಮಾಡೋರೆಲ್ಲ ಒಂಥರ ಗ್ರೂಪ್ ಆಗಿ ಎಲ್ಲ ಹೋಗೋರು ಇರ್ತಾರೆ, ಎಕ್ಸ್ಪೆಡಿಷನ್. ಸೊ ಅವರೆಲ್ಲ ಹೋದರೆ ಒಂದೇ ಸಲಕ್ಕೆ ಇಡೀ ಎಲ್ಲ ಹೋಟೆಲ್ ಬುಕ್ ಮಾಡಿರ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅಲ್ಲಿ ಹೋಗಿ ಹೋಟೆಲ್ ಸಿಕ್ಕಿಲ್ಲ ಅಂದರೆ ದೆರ್ ಈಸ್ ನೋ ಪ್ಲ್ಯಾನ್ ಬಿ, ಅದು ತುಂಬ ಕಷ್ಟ. ಪ್ಲಸ್ ಅಲ್ಲಿರೋ ಟೆಂಪ್ರೇಚರ್ ಇಲ್ಲ. ಸೊ ನಾವು ಇವತ್ತು ಮೊನ್ನೆ ಬಂದಾಗ ನಾರ್ಕಂಡಲ್ಲಿ ಅಲ್ಲಿ ಸ್ಟೇ ಆಗಿದ್ದಾಗ ಸಾಹಿಲ್ ಅವ್ರ ಫ್ರೆಂಡ್, ಸೊ ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲ ಕಡೆ ಫೋನ್ ಮಾಡಿ, ಅದೆಲ್ಲ ಇಲ್ಲಿ ಏನಂತ ಹೇಳಿದ್ರೆ ಹೇಗೂ ಪ್ಲ್ಯಾನ್ ಆ ಕಡೆ ಚೇಂಜ್ ಆಗೋಲ್ಲ. ಸೊ ಅವರು ಫೋನ್ ಮಾಡಿ ಎಲ್ರಿಗೂ ಮೊದಲೇ ಹೇಳಿದ್ದಾರೆ. ಅವರು ಹೋಟೆಲು ಒಂದೊಂದು ಹೋಟೆಲಿದ್ದು ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರೀ ಬುಕ್ ಮಾಡಿದ್ದಾರೆ. ಹಣ ಏನು ಕೊಡಲಿಕ್ಕಿಲ್ಲ, ಅಲ್ಲಿ ಹೋದ್ಮೇಲೆ ಕೊಟ್ಟರೆ ಆಯಿತು. ಕಾಜದೊಂದು ಮಾತ್ರ ಅದು ಅಡ್ವಾನ್ಸ್ ಅವ್ರಂಗೆ ಕೇಳಿಲ್ಲ, ನಾವೇ ಕೊಡ್ತೀವಿ ಅಂತ ಹೇಳಿದ್ವಿ. ಯಾಕಂತ ಹೇಳಿದರೆ ಬೇರೆ ಯಾರು ಅದರಲ್ಲಿ ಹೋಗಿ ಮೊದಲು ಕೊಟ್ಟು ಏನಾದ್ರು ಇದಾದರೆ ಮತ್ತೆ ಕಿರಿಕಾಗುತ್ತೆ. ಸೊ ದಟ್ ವೇ ಅದು ನಿಮಗೆ ಆ್ಯಕ್ಚುಲಿ ಯೂಶ್ವಲಿ ಅಂಥ ಪ್ಲೇಸ್ ಬರುವಾಗ ಮಾತ್ರ ಪ್ರೀ ಬುಕ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ಐ ಥಿಂಕ್ ನೀವು ಇಫ್ ಯು ಆರ್ ಡೂಯಿಂಗ್ ದ ಕಾಜಾ ಯೂಶ್ವಲ್ ಟೈಮಲ್ಲೆಲ್ಲ ಆದರೆ ನಿಮಗೆ ಅದೆಲ್ಲ ಪ್ರೀ ಬುಕ್ ಮಾಡಬೇಕಾದ ಇದು ಕೂಡ ಇಲ್ಲ, ಅಲ್ಲಿ ಬೇಕಾದಷ್ಟು ಇರುತ್ತೆ ಸ್ಟೇ ಆಪ್ಷನ್ಸ್ ಎಲ್ಲ. ನಮಸ್ತೆ ಜಿ. ಹಾಂ ಬಡಿಯಾ. ಓಕೆ, ನಾವು ಇವಾಗ ವಾಪಸ್ ನಮ್ಮದು ಸೇಮ್ ಕೆಫೆಗೆ ಬಂದಿದ್ದೀವಿ, ರಾಚೋ ಕೆಫೆ. ದ ಬೆಸ್ಟ್ ಥಿಂಗ್, ಇವರು ಎಷ್ಟು ಒಳ್ಳೆ ಜನ ಅಂತ ಹೇಳಿದರೆ, ನಾವು ಆ್ಯಕ್ಚುಲಿ ಮೊನ್ನೆ ನಮಗೆ ಒಳ್ಳೆ ಟ್ರೀಟೆಲ್ಲ ಸಖತ್ ಇಷ್ಟ ಆಗಿತ್ತು. ನಾವು ಇಲ್ಲಿ ಬಂದು ಹೋಗಿರೋದು. ಈಗಲೂ ಏನು ಮಾಡಿದ್ವಿ ಅಂದರೆ, ನಾವು ಆ್ಯಕ್ಚುಲಿ ಇಲ್ಲಿಂದ ಸ್ಪಿಟಿ ಎಲ್ಲ ಹೋಗುವಾಗ ಸುಮ್ಮನೆ ಟೆಂಟ್ ಅದಿದೆಲ್ಲ ಅಲ್ಲೂ ಯೂಸ್ ಮಾಡೋವಾಗಿಲ್ಲ. ನಾವು ಆ್ಯಕ್ಚುಲಿ ಉತ್ತರಾಖಂಡ್ ರೈಡ್ ತೊಗೊಂಡಿರೋದು. ಸೊ ಸುಮ್ಮನೆ ಎತ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಇವ್ರಿಗೆ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಕೂಡಲೇ ಆಯ್ತು ತಂದು ಇಡಿ ಅಂತೇಳಿ ಅವ್ರ ರೂಮಲ್ಲೇ ಮೇಲೆ ಇಟ್ಟರು. ಆಮೇಲೆ ಪುನಃ ಇನ್ನೊಂದು ನಮಗೆ ಆ್ಯಕ್ಚುಲಿ ಬೈನಾಕ್ಯುಲರ್ಸ್ ತೊಗೊಂಡ್ರೆ ನಮ್ಮ ಮೊನ್ನೆಲ್ಲ ಅಂದರೆ ಒಳ್ಳೆ ವ್ಯೂ ಇದೆ ಆ ಕಡೆ ಎಲ್ಲ. ಬೈನಾಕ್ಯುಲರ್ಸ್ ಇದ್ರೆ ಒಂಥರ ಒಳ್ಳೆ ವ್ಯೂ ಕಾಣುತ್ತೆ. ಸೊ ನಾವು ಅದು ಬೇರೆ ಎಲ್ಲಿಯಾರು ಇಲ್ಲಿ ರೆಂಟಿಗೆ ಸಿಗುತ್ತಾ ಅಂತ ಕೇಳಿದಕ್ಕೆ ಇಲ್ಲ ನಂದೇ ಯೂಸ್ ಮಾಡಿ ಅಂತೇಳಿ ಅವ್ರದ್ದೇ ತೊಗೊಂಡು ಕೊಟ್ಟಿದ್ದಾರೆ. ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಇವ್ರದ್ದು ರಾಚೋ ದಾಬಾ ಅಂತ ಅವ್ರದ್ದು ಕಾಂಟ್ಯಾಕ್ಟಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು ಆ್ಯಕ್ಚುಲಿ ಈ ಥರ ವಿಂಟರ್ ಎಕ್ಸ್ಪೆಡಿಷನ್ ಎಲ್ಲ ಮಾಡ್ತಾರೆ. ನಿಮಗೆ ಇಲ್ಲಿಂದ ಜನರನ್ನು ಕರ್ಕೊಂಡು ಆಲ್ಮೋಸ್ಟ್ ಫುಲ್ಲು ವಿಂಟರಲ್ಲಿ ಫುಲ್ಲು ಅದನ್ನು ಸರ್ಕ್ಯೂಟ್ ಎಲ್ಲ ಕಾಜಾ ಅದಿದೆಲ್ಲ ಜೀಪಲ್ಲಿ ಮತ್ತು ಟ್ರೆಕ್ಕಿಂಗ್ ಅದೆಲ್ಲ ಕರ್ಕೊಂಡು ಹೋಗ್ತಾರೆ. 4x4. ಸೊ ಅವ್ರದ್ದು ತುಂಬ ಈ ಥರ ಪ್ಲ್ಯಾನ್ಸ್ ಇರುತ್ತೆ. ಸೊ ಇಫ್ ಯು ನೀಡ್ ಸಮ್ಮನ್ ರಿಯಲಿ ಒಂಥರ ಐ ಥಿಂಕ್ ರಿಯಲಿ ಟ್ರಸ್ಟೆಡ್ ಅನಿಸುತ್ತೆ. ನಮ್ಗೆ ನಿಜ ಖುಷಿ ಆಯಿತು ಅವ್ರ ಥರ ಇಂಟ್ರ್ಯಾಕ್ಷನ್ ಎಲ್ಲ. ಸೊ ಇಲ್ಲಿ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಂಬರನ್ನು ಕೊಟ್ಟಿರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಇದು ಸ್ಟಾಪ್ ಬೈ ಹಿಯರ್, ಇದು ಮ್ಯಾಪಲ್ಲಿ ಹಾಕಿ ಇಲ್ಲಿ ನಿಂತು ಟೀ ಎಲ್ಲ ಒಳ್ಳೆ ಫುಡ್ ಇದೆ, ಸಖತ್ ಒಳ್ಳೆ ಫುಡ್ ಇದೆ, ಊಟ ಎಲ್ಲ ಇಲ್ಲೇ ಮಾಡ್ಬೋದು. ಆಮೇಲೆ ಅವ್ರ ಥರ ಮಾತಾಡಿಸಿ ಹೋಗಿ. ಓಕೆ.
ಎಲ್ಲರೂ ಕೇಳ್ತಾ ಇದ್ರು ಸಚಿನ್ ರೈಡ್ ಮಾಡ್ತಿರೋ ಒಟ್ಟಿಗೆ ಅಂತೆಲ್ಲ. ಅದೆಲ್ಲ ಯಾವುದು ಪ್ಲ್ಯಾನೇ ಇಲ್ಲ. ಎಲ್ಲಾರು ಸಿಕ್ಕಿದ್ರೆ ಸಚಿನೇ ಹೆಂಗಲ್ಲ ಕರೆಕ್ಟ್ ಮ್ಯಾಚ್ ಅಂತ ಬರ್ತೀನಿ ಅಲ್ಲೇ. ಸೇಮ್ ಲಾಸ್ಟ್ ನಾನು ಮೊನ್ನೆ ರೈಡ್ ಮಾಡಿದ್ದು ಒಂದು ಕ್ಯಾಂಪ್ ರೈಡ್ ಮಾಡಿದ್ದೆ ಅರ್ಜುನ್ ಪೈ ಮತ್ತು ಸಚಿನ್ ಶೆಟ್ಟಿ ಎಲ್ರಿಗೂ ಗೊತ್ತಿರೋದು. ನಮ್ದು ಇವಾಗ ಈ ಕಮ್ಯುನಿಕೇಷನ್ ಇದರಲ್ಲಿ ಎಲ್ಲರದ್ರ ಇಂಟರ್ಕಾಮ್ ಇದೆ, ಬಟ್ ಒಬ್ಬೊಬ್ಬರ ಹತ್ರ ಒಂದೊಂದು ಇರೋದು. ಸಾಯಿ ಹತ್ರ ಪರಾಣಿ ಇದೆ, ನನ್ನ ಹತ್ರ ಸೇನಾ SMS, ಭಾನು ಹತ್ರ ಕಾರ್ಡು, ಸಚಿನ್ ಹತ್ರ ಪರಾಣಿ, ಇವರು ಅರ್ಜುನ್ ಹತ್ರ ಪರಾಣಿ. ಅದು ಪರಾಣಿಯಿಂದ ಬೇರೆ ಯಾವುದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಫಸ್ಟಿಗೆ ವಾಟ್ಸಪ್ ಕಾಲ್ ಟ್ರೈ ಮಾಡಿದ್ವಿ, ಬಟ್ ಅದರಲ್ಲಿ ಸಖತ್ ಡಿಲೇ ಅದೆಲ್ಲ ಇದೆ. ಸೊ ನಾನು ಮೊನ್ನೆ ಅದೇ ಒಂದು ವೀಡಿಯೋ ನೋಡ್ತಾ ಇದ್ದೆ, ಒಂದು ಸಿಂಪಲ್ ಇದು ನಿಮಗೆ ಕನೆಕ್ಟ್ ಮಾಡೋಕ್ಕೆ ಡಿಸ್ಕಾರ್ಡ್ ಆ್ಯಪ್ ಅಂತೇಳಿ. ಅದು US ಅಲ್ಲೆಲ್ಲ ತುಂಬ ಈ ಗೇಮಿಂಗ್ ಸ್ಟ್ರೀಮಿಂಗ್ ಅದರಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಅಷ್ಟು ಯೂಸ್ ಮಾಡಲ್ಲ ಯಾರು ಡಿಸ್ಕಾರ್ಡ್ ಆ್ಯಪ್. ಒಚ್ಚಮೆ ನಾವು ಅದು ಇವಾಗ ಲಾಸ್ಟ್ ಒಂದು ಆಲ್ಮೋಸ್ಟ್ 5-6 ಡೇಸಿಂದ ಅದೇ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಎಲ್ಲ ಆಲ್ಮೋಸ್ಟ್ ರಿಯಲ್ ಟೈಮ್. ಸ್ವಲ್ಪ ಡಿಲೇ ಇದೆ. ಟರ್ನ್ ಬೈ ಟರ್ನ್ ಅಥವಾ ಈ ಥರ ಗಾಡಿ ಎಲ್ಲ ಬರುತ್ತೆ, ಅದಕ್ಕೆಲ್ಲ ಯೂಸ್ ಮಾಡಬೇಡಿ, ಯಾಕಂದರೆ ಸ್ವಲ್ಪ ಡಿಲೇ ಇರುತ್ತೆ ಕೆಲವು ಸತಿ. ನಾವು ಮತ್ತು ಎಲ್ಲಿಯಾರು ಹೇಳಿದರು ಈಗ ಗಾಡಿ ಇಲ್ಲ ಓವರ್ಟೇಕ್ ಮಾಡೋ ಅಂತ ಹೇಳಿದರು, ಅಲ್ಲಿ ಡಿಲೇ ಇದ್ದು ನೆಕ್ಸ್ಟ್ ಓವರ್ಟೇಕ್ ಮಾಡುವಾಗ ಗಾಡಿ ಬಂದಾಗಿರುತ್ತೆ. ಸೊ ಅದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಎವ್ರಿಥಿಂಗ್ ಎಲ್ಸ್ ಮಾತಾಡ್ತಾ ಹೋಗ್ಬೋದು ಆರಾಮ್ಸೆ. ಕಮ್ಯುನಿಕೇಷನ್ ತುಂಬ ಜಾಸ್ತಿ ಡಿಲೇನೂ ಇಲ್ಲ. ನೆಟ್ವರ್ಕ್ ನಮಗೆ ಲಕ್ಕಿಲಿ ಜಿಯೋ ಎಲ್ಲ ಕಡೆ ಸಿಗ್ತಾ ಇದೆ, ಆಲ್ ದ ವೇ. ಎಲ್ಲೂ ನೆಟ್ವರ್ಕಿಂದ ಡಿಸ್ಕನೆಕ್ಟ್ ಆಗಿದ್ದೇ ಇಲ್ಲ, ಜಿಯೋ ಮತ್ತು ಏರ್ಟೆಲ್ ಎರಡು. ಸೊ ಅದೊಂದು ಹ್ಯಾಕ್ ಯೂಸ್ ಮಾಡ್ಬೋದು, ಯೂಸ್ ಡಿಸ್ಕಾರ್ಡ್ ಆ್ಯಪ್ ಇಫ್ ಯು ಹ್ಯಾವ್ ಅ ಡಿಫ್ರೆಂಟ್ ಟೈಪ್ ಆಫ್ ಇದು ಕಮ್ಯುನಿಕೇಷನ್ ಸಿಸ್ಟಮ್. ಇನ್ನು ವರ್ಸ್ಟ್ ಕೇಸ್ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾನ್ಫರೆನ್ಸ್ ಕೂಡ ಮಾಡ್ಬೋದು. ಅದು ಕೆಲವು ಸಲ ನಾವು ಟ್ರೈ ಮಾಡಿ ಬಟ್ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಇದರಲ್ಲಿ ಏನಂತ ಹೇಳಿದರೆ ಈ ಒಂದು ನೀವು ನೆಟ್ವರ್ಕ್ ಇರೋಲ್ಲಿ ಡಿಸ್ಕನೆಕ್ಟ್ ಆದರೂ ಅದು ತನ್ನಷ್ಟೇ ಕನೆಕ್ಟ್ ಆಗುತ್ತೆ. ಆಮೇಲೆ ಅದು ಕಾಲ್ ಯಾವತ್ತೂ ಎಂಡ್ ಆಗೋದೇ ಇಲ್ಲ, ಅದು ನಡೀತಾನೆ ಇರುತ್ತೆ. ಅವ್ರದ್ದು ನಿಮ್ಮದೇ ಒಂದು ಪ್ರೈವೇಟ್ ಸರ್ವರ್ ಥರ ಕ್ರಿಯೇಟ್ ಆಗುತ್ತೆ. ಸೊ ಇನ್ ದ್ಯಾಟ್ ವೇ ಇಟ್ಸ್ ನೈಸ್. ಸೌಂಡ್ ಅದಲ್ಲ ಆಯ್ತಾ ಎಕ್ಸಾಸ್ಟ್. ಒಬ್ಬನೇ ಬಂದದ್ದು, ಒಬ್ಬನೇ. बहत्तर सचिन ने 1-3 1-2 शेयरिंग 2 रूम बोले थे. साहिल ने मेरे को 4 रूम बताया. मंडे क्लब पर. अच्छा ಸಾಯಿಲಿ ಬರ್ತೀನಿ ನಮ್ಮಲ್ಲಿ ಬೈಕೊಂಡು ಅಲ್ಲ ಸ್ಕೀದ ಗುಡ್ಡೆ ಊರು ಅಲ್ಪ ಉಂಟು. ಇದು ನಮ್ಮ ರೂಮು. ಸಚಿನ್ ಅವ್ರದ್ದು ಆ ಕಡೆ ಇದೆ, ಇಲ್ಲಿಂದ ನೋಡಿದರೆ ನೈಸ್ ವ್ಯೂ. ಇಲ್ಲಿ ಕೂಡ ಅಷ್ಟೇ, ಕಲ್ಪದಷ್ಟಿಲ್ಲ ಬಟ್ ಸ್ಟಿಲ್ ಲೈಕ್ ರಿಯಲಿ ನೈಸ್ ವ್ಯೂ, ಗುಡ್ ವ್ಯೂ. ಚಿತ್ಕುಳು ಹೋಗಿ ಬರೋಣ ಅಂತ ಇದ್ದೆ, ಬಟ್ ಅಲ್ಲಿ ಹೋಗಿ ಬರೋ ಲೇಟ್ ಆಗುತ್ತೆ. ಈಗಲೇ ಆಲ್ಮೋಸ್ಟ್ 4 ಆಯಿತು. ಸೊ ಸುಮ್ಮನೆ ಒಂದು ಇಲ್ಲ ರೌಂಡ್ ಟ್ರೈಲ್ ಹೋಗಿ ಬರ್ತೀವಿ. ಸುಮ್ಮನೆ ಟ್ರೈಲ್ ಅಂತೇಳಿ ಆಫ್ ರೋಡ್ ಹೋಗೋದು. ಸೊ ಬಾನು ಸ್ವಲ್ಪ ರೆಸ್ಟ್ ತಗೋದಿದ್ದಾಳೆ, ನಾವು ಒಂದು ರೌಂಡ್ ಹೋಗಿ ಬರ್ತೀವಿ. ಬಡಿದೆ ಹೊತ್ತನ ರಾಟ್ನ ಗೊತ್ತಾ ಒಂದು ಮಕ್ಕ. ಶಿಟ್, ಫೋನ್ ಬಿತ್ತು. ಇನ್ನೊಂದೇನೋ ಬಿದ್ದಿದೆ, ಫೋನಲ್ಲ. ಓಹೋ, ಚಾರ್ಜ್.
अरे गिर गया थैंक यू सो मच और कुछ गिर गया क्या नहीं ना वही थैंक यू ಜಿಪ್ ಹಾಕಕ್ಕೆ ಮರ್ತಾಯಿತ್ತು ಗೋಪುರ ಬ್ಯಾಟ್ರಿ ಹೋಗ್ತಾಯಿತ್ತು ಪರ್ಸ್ ಹೋಗ್ತಾಯಿತ್ತು ಥ್ಯಾಂಕ್ ಯು ಓಕೆ ಇಲ್ಲಿವರೆಗೆ ತಂದೆ ಅಷ್ಟೇ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಸ್ಪೆಷಲಿ ವಿತ್ ಇಲ್ಲಿ ಕಾಲು ಇಟ್ಕೊಂಡು ನನಗೆ ಯಾವ ರಿಸ್ಕ್ ಕೂಡ ಬೇಡ ಇದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬ ಇದೆ ಈ ಟ್ರಿಪ್ಪಿಗೆ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ चलो हैप्पी होली हैप्पी होली हैप्पी होली कर्नाटक यस सर हैप्पी होली हैप्पी होली हैप्पी होली हैप्पी होली हैप्पी होली हैप्पी ओह नाइस टू मीट यू आप कहाँ से हो बड़ा अच्छा लगता है राइडर को देखो ऐसा है क्या थैंक यू सो मच थैंक यू सो मच ಆಲ್ಮೋಸ್ಟ್ ಕತ್ಲಾಗ್ತಾ ಬಂತು ಬಿಸಿನೀರು ಬರ್ತಾ ಇಲ್ಲ ಚಳಿಯಲ್ಲಿ ನೀರು ಮುಟ್ಟಕ್ಕಾಗ್ತಾಯಿಲ್ಲ ಸಚಿನ್ ಅವ್ರದ್ದು ಬೈಕ್ ಇದನ್ನು ಕೆಲಸ ಆಗ್ತಾಯಿದೆ ದಾದಾ ಅಂತ ಗಾಡಿ ಆಫ್ ರೋಡ್ ಸಾಯಿ ಬೈ ಆಫ್ ರೋಡ್ ಮಂಡೆ ಬೀಲ ಪೂರ పోతుంది బీల అంచిపోతుండు మండే ఇంచేస్తుంది ఇండికేటర్ పూర వర్క్ అన్నా ವರ್ಕಿಂಗ್ ಪೂರ ಅನ್ ಪಾಡ್ ಒಂದು ಇತ್ತೇಂಜಿನ ಪೂರ ಅನ್ ಫಿಟ್ಟಿಂಗ್ ಲಾಸ್ಟ್ ವಾಪಸ್ ಚಳಿ ಉಂಡು ಚಳಿ ಸ್ಟಾರ್ಟ್ ಆಗೊಂಡಿತ್ತು ಅಲ್ಲಿ ಆ ಒಂದು ಲೈಟ್ ಹೋಯಿನ ಆಯ್ತಾ ಕೊಡಿತುಂಡು ಅಪ್ಪನು ಜಿಗಿಮಿಗಿ ಚಳಿ ಏನ ಬಡ್ಗ್ಯಾರೆ ನಾನೇ ಫುಲ್ ಮಾಡಿತ್ತು ರೆಕಾರ್ಡಿಂಗ್ ಎಲ್ಲ ಮಾಡಿ ಇನ್ನೊಂದು ವೈಬೇ ಬತ್ತೆ ಊಟದ ತೆಗಿನ ಮಗ ಅದೇ ಅಂದು ಮಾರು ಇದು ಬೇರೆ